ನಿಮ್ಮ ಯುಕೆ ಟೀಚರ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡ್ರಿ, ಇವತ್ತಿನ ವಿಡಿಯೋದಲ್ಲಿ ಏನೈತಂದ್ರ 2025-26 SSLC ವಿದ್ಯಾರ್ಥಿಗಳಿಗೆ ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನ ಕರ್ನಾಟಕ ಸರ್ಕಾರದವರು ಕೇಸರ್ ವೆಬ್ಸೈಟ್ ಅಲ್ಲಿ ಬಿಡುಗಡೆ ಮಾಡಿದ್ದಾರೆ. ಬಹಳಷ್ಟು ದಿನ ಆಯಿತು ಬಿಡುಗಡೆ ಮಾಡಿ. ಈಗೇನು 24 ದಿನಗಳು ಉಳಿದಿದ್ದಾವೆ ನಿಮ್ಮ SSLC ಎಕ್ಸಾಮ್ಗೆ. ಓಕೆನಾ? ಈಗ ಮತ್ತೆ ಶಾಲೆಯಲ್ಲಿನೂ ಕೂಡ ಏನಾಗತ್ತಾವ ಅಂದ್ರೆ ಅಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗಳಂತ ಕೂಡ ನಡೆಸ್ತಾರೆ ಶಾಲೆಯಲ್ಲಿ. ಓಕೆನಾ? ಈಗ ನಾವೇನ್ ಮಾಡೋಣಂದ್ರ ಅಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಅವು ನಡೀತಾವ. ಇಲ್ಲಿ ಕರ್ನಾಟಕ ಸರ್ಕಾರದವರು ಕೆಸೆಟ್ನಲ್ಲಿ ಇಲ್ಲಿನ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇವೆಲ್ಲವೂ ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡು ನಾವು ಅಚ್ಚುಕಟ್ಟಾಗಿ ಅಭ್ಯಾಸ ಮಾಡಿದ್ರೆ 100% ರಿಸಲ್ಟ್ ತೆಗಿಬೋದು. ಓಕೆನಾ? ಫಲಿತಾಂಶ ತೆಗಿಬೋದು ನೀವು. ಓಕೆ, ಹ್ಯಾಗೆ ಡೌನ್ಲೋಡ್ ಮಾಡಬೇಕು ನೋಡ್ರಿ. ಈ ಪ್ರಶ್ನೆ ಪತ್ರಿಕೆಗಳನ್ನ ಹ್ಯಾಗೆ ಡೌನ್ಲೋಡ್ ಮಾಡ್ಬೇಕಂದ್ರೆ ನೋಡ್ರಿ, ಕೆಲವೊಬ್ಬರ ಕಡೆ ಸ್ಮಾರ್ಟ್ಫೋನ್ ಇರ್ತಾವ, ಇಲ್ಲ ನಮ್ಮ ಕಡೆ ಲ್ಯಾಪ್ಟಾಪ್ ಇರ್ತಾವ. ಎಲ್ಲಾರದೊಳಗೆ ಏನಿರ್ತೈತೆ ಅಂದ್ರೆ ಕ್ರೋಮ್ ಇದ್ದೇ ಇರ್ತೈತಿ. ಓಕೆನಾ? ಈ ಕ್ರೋಮ್ದಾಗ ಹೋಗಿ ಏನು ಮಾಡೋಣ ಅಂದ್ರೆ ಗೂಗಲ್ ಕ್ರೋಮ ಇದ್ರೊಳಗೆ ಹೋಗಿ ನಾವೇನು ಮಾಡೋಣ ಅಂದ್ರೆ ಏನು ಟೈಪ್ ಮಾಡ್ಬೇಕಂದ್ರೆ ಕೆಸೆಬ್ SSLC ಮಾಡೆಲ್ ಕ್ವಶನ್ಸ್ ಪೇಪರ್ 2025-26 PDF ಡೌನ್ಲೋಡ್ ಅಂತ ಹೊಡೀರಿ. ಇಷ್ಟು ಟೈಪ್ ಮಾಡಿದಿರಿ. ಮಾಡಿದಾಗ ಏನು ಬರ್ತೈತೆ ಅಂದ್ರೆ ಮೊದಲನೇದಾಗಿ ಒಂದು ಲಿಂಕ್ ಬರ್ತೈತಿ. ಫಸ್ಟ್ನೇದು ಲಿಂಕ್ ಇದನ್ನ ಏನು ಮಾಡ್ರಿ, ಓಪನ್ ಮಾಡ್ರಿ. ನೇರವಾಗಿ ಎಲ್ಲಿಗೆ ಹೋಗ್ತೇವೆ ಅಂದ್ರೆ ನಾವು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಬರ್ತೈತಿ. ಇದು ಬರ್ತಾ ಇಲ್ಲಿ ನೋಡ್ರಿ. ಬಂದಾಗ ಈಗ ನಮ್ಗೆ ಏನು ಬೇಕಾಗ್ಯಾವ, ಕ್ವಶನ್ಸ್ ಪೇಪರ್ಗಳು ಬೇಕಾಗ್ಯಾವ. ಯಾವ ಕ್ವಶನ್ಸ್ ಪೇಪರ್ ಬೇಕಾಗ್ಯಾವ ನೋಡ್ರಿ. ನೀವು ನಿಮ್ಮ ಪ್ರಥಮ ಭಾಷೆ ಯಾವುದು, ದ್ವಿತೀಯ ಭಾಷೆ ಯಾವುದು, ತೃತೀಯ ಭಾಷೆ ಯಾವುದು ಅದು ನಿಮ್ಗೆ ಗೊತ್ತಿರ್ತಾವ. ಓಕೆನಾ? ಅದರ ಪ್ರಕಾರ ನೀವೇನು ಮಾಡ್ರಿ, ನೀವು ಇಲ್ಲಿ ಕ್ವಶನ್ಸ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡ್ಬೋದು. ಓಕೆನಾ? ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡ್ಬೋದು. ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಭಾಷೆ ಯಾವ್ದೈತೆ ಅಂದ್ರೆ ನಮ್ದು ಈಗ ಕನ್ನಡ ಐತಿ. ಸಿರಿಗನ್ನಡ ನಮ್ದು. ಸಿರಿಗನ್ನಡದ ಏನು ಬೇಕಾಗಿತ್ತು, ನನಗೀಗೊಂದು ಮಾಡೆಲ್ ಕ್ವಶನ್ಸ್ ಪೇಪರ್ ಬೇಕಾಗಿತ್ತು. ಓಕೆನಾ? ಎಲ್ಲಿ ಬರ್ತಾವ ನೋಡ್ರಿ. ಫಸ್ಟ್ ಲ್ಯಾಂಗ್ವೇಜ್ ಯಾವ್ದೈತಿ ನಮ್ದೀಗ ಸಿರಿಗನ್ನಡ ಐತಿ. 1, 2, 3, 4 ಈ 4 ತನ ಏನೈತಂದ್ರೆ ನಮ್ಮ ಸಿರಿಗನ್ನಡದ್ದು 4 ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನ ಇಲ್ಲಿ ನಾವು ನೋಡಬಹುದು. ಓಕೆನಾ? ಮೊದಲೇ ನೋಡೋಣ ಯಾವ್ದೈತಂತ. ಆಗ ನೋಡ್ರಿ, ಇಲ್ಲಿ ಇದೆ. ಇದು ಕನ್ನಡದ ಮೊದಲ ಕ್ವಶನ್ಸ್ ಪೇಪರ್, ಇದು ಸಿರಿಗನ್ನಡ. ಓಕೆ, ಡೌನ್ಲೋಡ್ ಆಗ್ತಾ ಇದೆ. ಈ ಲೈನಲ್ಲಿ ಏನಿರ್ತಾವ ಅಂದ್ರೆ ಪೂರ್ತಿ ಕ್ವಶನ್ಸ್ ಪೇಪರ್ಗಳು ಇರ್ತಾವ. ನೋಡ್ರಿ, ಈಗ ಡೌನ್ಲೋಡ್ ಆಯ್ತಾ? ಇಲ್ಲಿ ನೋಡೋಣ ಬರ್ರಿ. ಕ್ವಶನ್ಸ್ ಪೇಪರ್ ನೋಡುದು ಡೌನ್ಲೋಡ್ ಆಗೈತಿ. ಈಗ ಆಗೈತಿ. ಇಲ್ಲಿ ನೋಡ್ರಿ ಬರ್ತಾ ನೋಡ್ರಿ ಏನೈತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 2025-26 SSLC ಮಾದರಿ ಪ್ರಶ್ನೆ ಪತ್ರಿಕೆ 1. ಓಕೆನಾ? ವಿಷಯ ಯಾವ್ದೈತಿ ನಮ್ದೀಗ ಪ್ರಥಮ ಭಾಷೆ ಕನ್ನಡ. ಓಕೆ, ಇದರ ಒಂದು ವಿಷಯ ಕೋಡ್, ಇದರ ವಿಷಯ ಸಂಕೇತ ಏನೈತಿ ಈಗ ಅಂದ್ರ 01K. ಹೌದಾ? ನೋಡಿದ್ರಿ. ಈಗ ವಿದ್ಯಾರ್ಥಿಗಳಿಗೆ ಏನದ ಅಂದ್ರ ಪರೀಕ್ಷಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳದಾವ. ಈ ಪ್ರಶ್ನೆ ಪತ್ರಿಕೆಯು ಒಟ್ಟು 45 ಪ್ರಶ್ನೆಗಳನ್ನ ಹೊಂದಿತ್ತು ಇಲ್ಲಿ. ಓಕೆನಾ? ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನ ಪಾಲಿಸಬೇಕು. ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ಏನ್ ಮಾಡ್ತಾವ, ತೋರಿಸ್ತಾವ. ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಏನಿರ್ತೈತೆ ಅಂದ್ರೆ 15 ನಿಮಿಷ ಕಾಲಾವಕಾಶವು ನಿಮ್ಗೆ ಕೊಟ್ಟಿರ್ತಾರ. ಉತ್ತರಿಸಲು ನಿಗದಿಸಲಾಗಿದಂತಹ ಸಮಯವನ್ನ ನೀವೇನ್ ಮಾಡ್ಬೇಕು, ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ನೀಡಲಾಗಿರ್ತೈತಿ. ಓಕೆನಾ? ಎಲ್ಲಿ ನಡೀತೈತೆ ಅಂದ್ರೆ ಕೊಟ್ಟಾರ ನೋಡಿ. ಟೈಮ್ ಎಷ್ಟೈತಿ ನಿಮ್ಗ, 3 ಗಂಟೆ 15 ನಿಮಿಷ ಅಂತ ಕೊಟ್ಟಾರ. 15 ನಿಮಿಷ ಅದಕ್ಕೆ ನಿಮ್ಗೆ ಪ್ರಶ್ನೆ ಪತ್ರಿಕೆ ನೋಡಾಕ, 3 ಗಂಟೆ ಅದಕ್ಕೆ ಪೇಪರ್ ಬರ್ಯಾಕ. ಓಕೆ, ಇದು ಏನೈತಿ ಪ್ರಶ್ನೆ ಪತ್ರಿಕೆ ಹೇಗೆ ಡೌನ್ಲೋಡ್ ಮಾಡ್ಬೇಕಂತ ಗೊತ್ತೈತಾ? ಇವೆಲ್ಲ ಪ್ರಶ್ನೆ ಪತ್ರಿಕೆ ನೋಡ್ರಿ. ಏನೈತೆ ಅಂದ್ರೆ ಪ್ರಶ್ನೆ ನೋಡ್ರಿ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಕ್ರಮಾಂಕದೊಂದಿಗೆ ಬರೆಯಿರಿ ಅಂತಿದೆ. ಏನಿದು ಮಲ್ಟಿಪಲ್ ಚಾಯ್ಸ್ ಇದು. ಓಕೆ, ಒಂದು ಪ್ರಶ್ನೆ ಕೇಳಿರ್ತಾರ, ಅದಕ್ಕೆ 4 ಉತ್ತರಗಳನ್ನು ಕೊಟ್ಟಿರ್ತಾರ. ಅದ್ರಾಗ 4 ಉತ್ತರಗಳಲ್ಲಿ ಯಾವ್ದು ಸರಿಯಾಗೈತಿ ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಆರಿಸಿ ತೆಗಿಬೇಕು. ಹೌದಾ? 3 ತಪ್ಪಿರ್ತಾವ ಇಲ್ಲಿ. ಓಕೆ, ಇದು ರೀತಿಯಾಗಿ ಇರ್ತೈತಿ. ಇದೇ ರೀತಿಯಾಗಿ ಮತ್ತೇನ್ ಬರ್ತಾವ ಅಂದ್ರ
ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಏನ್ ಮಾಡ್ಬೇಕು, ನೀವು ಬರಿಬೇಕು. ಓಕೆನಾ? ಇವೆಲ್ಲ ಇರ್ತಾವೆ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಕನ್ನಡದ್ದು. ಓಕೆನಾ? ಕನ್ನಡ ಪ್ರಥಮ ಭಾಷೆಯ ಸಿರಿಗನ್ನಡದ ಪ್ರಶ್ನೆ ಪತ್ರಿಕೆ ಇದು ಒಂದೈತು. ಇಂಥವು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದವರು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಿರಿಗನ್ನಡದ ಬಿಡುಗಡೆ ಮಾಡಿದ್ದಾರೆ. ಇದು ಒಂದೈತಾ? ಎರಡನೇ ನೋಡೋಣ, ಮತ್ತೊಂದು ನೋಡೋಣ. ಇದು ಎರಡನೇದು, ಇದು 3, ಇದು 4. ಒಟ್ಟಾರೆ ಎಷ್ಟು ಅದಾವ ಅಂದ್ರ 4 ಪ್ರಶ್ನೆ ಪತ್ರಿಕೆಗಳನ್ನ ಸಿರಿಗನ್ನಡದಕ್ಕ ಏನ್ ಮಾಡಿದ್ದಾರೆ, ನಮ್ಮ ಕರ್ನಾಟಕ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಏನ್ ಮಾಡಬಹುದು ಇಲ್ಲಿ ನೋಡೋಣ. ಯಾವ್ದಂದ್ರ ಮಾಡೆಲ್ ಕ್ವೆಶ್ಚನ್ ಪೇಪರ್ 2, ಇದು ಎರಡನೇದು, ಇದು ಎರಡನೇದು. ಓಕೆ, ಇದು ಎರಡನೇದೈತಾ? ಒಟ್ಟಾರೆಯಾಗಿ 4 ಕ್ವೆಶ್ಚನ್ ಪೇಪರ್ಗಳನ್ನ ನಿಮ್ಗೆ ಬಿಟ್ಟಿದಾರ. ಇದು 3ನೇದು, ಇದನ್ನು ಕೂಡ ಆಯ್ತು ನೋಡ್ರಿ ಇಲ್ಲಿ. ಇದು 3ನೇದು ಆಯ್ತಾ? ಬಟ್ ಎಷ್ಟದ ಅಂದ್ರೆ 4 ಕ್ವೆಶ್ಚನ್ಸ್ ಪೇಪರ್ಗಳನ್ನ ನಿಮ್ಗೆ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಎರಡನೆಯ ದ್ವಿತೀಯ ಭಾಷೆ ಐತಿ ನಿಮ್ಗೆ, ಹೌದಾ? ದ್ವಿತೀಯ ಭಾಷೆದಾಗ ಯಾವ್ಯಾವ ಅದಾವ? ಓಕೆ, ಪ್ರಥಮ ಭಾಷೆದಾಗ ಎಲ್ಲ ಗೊತ್ತಿರ್ತೈತಿ. ಯಾರ್ಯಾರಿಗೆ ಪ್ರಥಮ ಭಾಷೆ ಇರ್ತೈತಿ ಅದು ಪ್ರಥಮ ಭಾಷೆಯ ಇವೆಲ್ಲ ಎಲ್ಲಿತನ ಅದಾವ ಅಂದ್ರ 25ನೇ ಸಂಖ್ಯೆತನ ಏನದಾವ ಪ್ರಥಮ ಭಾಷೆ ಎಷ್ಟು ಅದಾವ ನೋಡ್ರಿ. ಅದರಷ್ಟರದ್ದು ಮಾಡಲ್ ಕ್ವಶನ್ ಪೇಪರ್ ಇಲ್ಲದಾವ. 26ರಿಂದ ಏನಾಯ್ತಂದ್ರ 32 ತನ ದ್ವಿತೀಯ ಭಾಷೆಯ ಮಾಡಲ್ ಕ್ವಶನ್ ಪೇಪರ್ಗಳನ್ನ ಇಲ್ಲದಾವ. ತೃತೀಯ ಭಾಷೆ ಯಾವ್ದೈತಂದ್ರ ಇರ್ತಾವ, ನಮ್ಗ ಹಿಂದಿ ಐತಿ. ಓಕೆ, ಆ ತೃತೀಯ ಭಾಷೆ ಹಿಂದಿ ಯಾವಾಗ ಎಲ್ಲಿಂದ ಚಾಲು ಹೋಗ್ತಾವ ಅಂದ್ರ 33ರಿಂದ ಎಲ್ಲಿ ತನ ಆಯ್ತಂದ್ರ 55 ತನ ಏನದಾವ ಅಂದ್ರ ತೃತೀಯ ಭಾಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಇಲ್ಲಿ ನೋಡಬಹುದು. ಓಕೆ, ಅದು ಆಗನೇ ಏನ್ ಬರ್ತಾವ ಅಂದ್ರೆ ಕೋರ್ ಸಬ್ಜೆಕ್ಟ್ಗಳು ಬರ್ತಾವ. ಕೋರ್ ಸಬ್ಜೆಕ್ಟ್ ಅಂದ್ರ ನಿಮ್ದು ಗಣಿತ ಆಗ್ಲಿ, ವಿಜ್ಞಾನ ಆಗ್ಲಿ, ಸಮಾಜ ವಿಜ್ಞಾನ ಆಗ್ಲಿ, ಇವು ಕೋರ್ ಸಬ್ಜೆಕ್ಟ್. ಇವು ಕೂಡ ಏನದಾವ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇವು ಕೂಡ 4-4, 5-5 ಹಿಂಗ ಅದಾವ. ಓಕೆ, ನಿಮ್ದು ಯಾವ್ದು ಇರ್ತೈತಲ್ಲ ಮೀಡಿಯಮ್, ಆ ಮೀಡಿಯಂ ಸೈಜ್ ಇರ್ತಾವ. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅದಾವ. ಫಸ್ಟ್ ಇಯರ್ ಅಂದ್ರೆ 56ನೇದು ಯಾವ್ದೈತೆ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಐತಿ, ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ ಮೀಡಿಯಂ. ಓಕೆ, 81 ಇದು ಮಾಡಲ್ ಕ್ವಶನ್ ಪೇಪರ್ 1 ಇದ್ರದ್ದು. ಎಷ್ಟು ಬಿಟ್ಟಾರ ಅಂದ್ರೆ ಇದಕ್ಕೂ 4 ಬಿಟ್ಟಾರ. ಏನಿಲ್ಲ, ಡೌನ್ಲೋಡ್ ಹೇಗೆ ಮಾಡೋದು, ಹಿಂಗೆ ಹೋಗೋದು, ಕ್ಲಿಕ್ ಮಾಡೋದು, ಡೌನ್ಲೋಡ್ ಆಗಕತ್ತೈತೆ ಅಲ್ಲಿ. ಓಕೆನಾ? ಇದಿಷ್ಟ ಐತೆ. ಡೌನ್ಲೋಡ್ ಮಾಡೋದೇನು ಬಹಳಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ ನೋಡ್ರಿ. ಆಗ ಡೌನ್ಲೋಡ್ ಆಗಿ ಬಿಡುತ್ತೆ. ಇದು ಯಾವುದು ಇಂಗ್ಲಿಷ್ ಮೀಡಿಯಮ್ದು ಏನೈತಿ ಮ್ಯಾಥಮೆಟಿಕ್ಸ್ ಇದು. ಓಕೆ, ನಮ್ಗೆ ಬೇಡಪ್ಪ, ನಮ್ಗೆ ಕನ್ನಡ ಬೇಕಾಗೈತಿ. ಕನ್ನಡ ನೋಡೋಣ, ಕನ್ನಡದಲ್ಲಿ ಐತಿ. ಆಗ ಇಲ್ಲ ಐತಿ ನೋಡ್ರಿ, ಮ್ಯಾಥಮೆಟಿಕ್ಸ್ ಕನ್ನಡ ಮೀಡಿಯಮ್ 1 ಮಾಡಲ್ ಕ್ವಶನ್ಸ್ ಪೇಪರ್ನ ಡೌನ್ಲೋಡ್ ಮಾಡೋದು. ಯಾರಿಗೆ ಬೇಕಲ್ಲ ಅವರು ಈ ತರ ಆಗಿ ಡೌನ್ಲೋಡ್ ಮಾಡಬೇಕು. ಮಾಡಿದ್ರೆ ಆಗ ಆಯ್ತು ನೋಡ್ರಿ. ಗಣಿತದ ವಿಷಯನು ಗಣಿತ, ಮಾಧ್ಯಮ ಕನ್ನಡ, ವಿಷಯ ಸಂಕೇತ 81K, ಸಮಯ 3 ಗಂಟೆ 15 ನಿಮಿಷ, ಗರಿಷ್ಠ ಅಂಕಗಳು 80. ಆಗ ನೋಡ್ರಿ, ಇವೆಲ್ಲ ಏನು ಕ್ವಶನ್ಸ್ ಪೇಪರ್ಗಳನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಓಕೆ, ಇದೇ ರೀತಿಯಾಗಿ ನಮ್ಗೆ ವಿಜ್ಞಾನ ಬೇಕಂದ್ರ ತೊಳಗ್ ಬರೋದು. ಇಲ್ಲಿ ವಿಜ್ಞಾನ ಐತಿ, 72ನೇ ನಂಬರ್ಲಿಂದ ಸ್ಟಾರ್ಟ್ ಆಗ್ತೈತಿ ವಿಜ್ಞಾನ. ಫಸ್ಟಿಗೆ ಯಾವ್ದೈತಿ ಇಂಗ್ಲಿಷ್ ಮೀಡಿಯಮ್ದವ್ರದ್ದು ಅದಾವ. ಈಗ ನಮ್ಗೆ ಯಾವ್ದು ಬೇಕಾಗೈತಿ, ಕನ್ನಡ ಮೀಡಿಯಂ ಬೇಕಾಗೈತಿ. ಕನ್ನಡ ಮೀಡಿಯಂ ಬೇಕಾಗಿತ್ತ ನೋಡ್ರಿ, ಸೈನ್ಸ್ ಯಾವ್ದೈತಿ ಕನ್ನಡ ಮೀಡಿಯಂ ಐತಿ ಇಲ್ಲಿ. ಯಾವ್ದು 1 ಇಲ್ಲಿ ಬಂದೇ ಬಿಟ್ಟಿರ್ತಾರ ನೋಡ್ರಿ. ಇಂಗ್ಲಿಷ್ ಮೀಡಿಯಂ ಎಷ್ಟು ಅದಾವ 1ರಿಂದ 4 ತನ ಇಂಗ್ಲಿಷ್ ಮೀಡಿಯಂ ಅದಾವ. ಅಲ್ಲಿಂದ ನಮ್ಮ ಕನ್ನಡ ಮೀಡಿಯಂದವ್ರಿಗೆ ಎಷ್ಟೈತಿ 1ರಿಂದ 4 ತನ ಕನ್ನಡ ಮೀಡಿಯಂದವ್ರದ್ದು ಐತಿ. ಕನ್ನಡ ಮೀಡಿಯಂದವ್ರದ್ದು ಕ್ವಶನ್ ಪೇಪರ್ ಏನ್ ಮಾಡೋಣ, ಡೌನ್ಲೋಡ್ ಮಾಡೋಣ. ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ ಕ್ಲಿಕ್ ಮಾಡೋದು, ಇಲ್ಲಿ ಡೌನ್ಲೋಡ್ ಆಗ್ತೈತಿ. ಡೌನ್ಲೋಡ್ ಆಯ್ತಾ? ವಿಜ್ಞಾನದ್ದು ನೋಡ್ರಿ, ವಿಜ್ಞಾನ, ಬೌದ್ಧ ವಿಜ್ಞಾನ, ರಾಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನ ಅಂತ 3 ಬರ್ತಾವ ಭಾಗಗಳು. ಕನ್ನಡ ಮಾಧ್ಯಮದ ಇದು ಕ್ವಶನ್ಸ್ ಪೇಪರ್. ಓಕೆನಾ? ಇದಕ್ಕೂ 3 ಗಂಟೆ 15 ನಿಮಿಷ. ಸೂಚನೆಗಳು ಎಲ್ಲ ಒಂದೇ ಇರ್ತಾವ ನೋಡ್ರಿ. ಇಲ್ಲಿ ಮತ್ತ ಬೌದ್ಧ ವಿಜ್ಞಾನ ಕ್ವಶನ್ ಪೇಪರ್ ಬರ್ತಾ ಮೊದಲನೇದಾಗಿ ಇವೆಲ್ಲ ಕ್ವಶನ್ ಪೇಪರ್ ಆದ. ಈಗ ನಮ್ಗೆ ಸರ್ ಮತ್ತೆ ನಮ್ಗೆ ಇದು ಬೇಕಾಗೈತಿ, SS ಬೇಕು. ನಮ್ಗೆ SS ಕೂಡ ಐತಿ. SS ನೋಡ್ರಿ, ಬರ್ರಿ SS ಬೇಕಾ? ಸೋಷಿಯಲ್ ಸೈನ್ಸ್ ಕನ್ನಡ ಮೀಡಿಯಂ ಇಲ್ಲಿ ಬರ್ತದೆ ನೋಡ್ರಿ. ಇದಕ್ಕೂ 4 ಮಾಡಲ್ ಕ್ವಶನ್ಸ್ ಪೇಪರ್ಗಳನ್ನ ಬಿಟ್ಟಿದ್ದಾರೆ. ಇಂಗ್ಲಿಷ್ ಮೀಡಿಯಂದವ್ರಿಗೆ 4 ಅದಾವ, ಕನ್ನಡ ಮೀಡಿಯಂದವ್ರಿಗೆ 4 ಅದಾವ. ಓಕೆ, ಏನಿಲ್ಲ, ನಿಮ್ಗೆ ಯಾವ್ದು ಬೇಕಲ್ಲ ಅದು ಇಲ್ಲಿ ಸಿಗ್ತಾವ. ಓಕೆ, ಯಾವ್ದು ಈಗ ಒಂದು ಸೋಷಿಯಲ್ ಸೈನ್ಸ್ದು ಒಂದು ಕನ್ನಡ ಮೀಡಿಯಂದು ಡೌನ್ಲೋಡ್ ಮಾಡೋಣ. ಓಕೆ, ಮಾಡೋದಾಯ್ತಾ? ಡೌನ್ಲೋಡ್ ಆಯ್ತಾ ನೋಡ್ರಿ.
ಬತ್ತ SSLC ಅದು ಯಾವ್ದು ಸಮಾಜ ವಿಜ್ಞಾನ ಬತ್ತ ಇದಕ್ಕೂ 3 ತಾಸು 15 ನಿಮಿಷ. ಇದರದ್ದು ಸೂಚನೆಗಳದಾವ ಸೇಮ್ ಅದಾವ. ಇಲ್ಲಿ ಏನ್ ಬತ್ತ ಇದರ ಪ್ರಶ್ನೆಗಳು ಇಲ್ಲಿನ ಕೂಡ ನೀವು ನೋಡ್ಬೋದು. ನೋಡ್ರಿ, ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು ಯಾರಂತ ಐತಿ. ಇದು ಬಸಪ್ಪ ಶಾಸ್ತ್ರಿ ಅವ್ರು ಏನ್ ಮಾಡ್ತಾರ, ಈ ಒಂದು ಕಾಯೋ ಶ್ರೀ ಗೌರಿಯನ್ನ ರಚನೆ ಮಾಡ್ತಾರ. ಓಕೆ, ಇಂಥದೇ ಬಹಳಷ್ಟು ಅದಾವಿದೆ. ಓಕೆ, ಕ್ವಶನ್ಸ್ ಗಳನ್ನ ನೋಡ್ಕೊತ ಹೋಗುದು. ಎಲ್ಲ ಏನಿದೆ PDF ನಿಮ್ಗ ಕರ್ನಾಟಕ ಸರ್ಕಾರದವರು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಅದು ಹ್ಯಾಂಗ ಕ್ವಶನ್ಸ್ ಪೇಪರ್ಗಳನ್ನ ಡೌನ್ಲೋಡ್ ಮಾಡ್ಬೇಕಂತ ನೋಡಿದಿರಿ. ಈಗ ಏನ್ ಮಾಡೋಣ ಅಂದ್ರ ನಾವು ಕೀ ಆನ್ಸರ್ಗಳನ್ನ ನೋಡ್ಬೇಕೀಗ. ಓಕೆ, ಈಗೇನಾದ್ರು ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನ ಡೌನ್ಲೋಡ್ ಮಾಡಿದ್ರಿ. ಈಗ ಅದಕ್ಕೆ ಉತ್ತರಗಳು ಬೇಕಲ್ಲ ನಿಮ್ಗೆ. ಉತ್ತರಗಳನ್ನು ಕೂಡ ನಮ್ಮ ಕರ್ನಾಟಕ ಸರ್ಕಾರದವರು ನಿಮ್ಗೆ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಕೂಡ ಇಲ್ಲಿ ನೋಡಬಹುದು. ಓಕೆ, ನೋಡ್ರಿ, ಮೊದಲನೇದು ಡೌನ್ಲೋಡ್ ಮಾಡಿದ್ದೆ ನಾನು. ಇದು ಕ್ವಶನ್ಸ್ ಪೇಪರ್ದು ಲೈನ್. ಓಕೆ, ಇದು ಸಬ್ಜೆಕ್ಟ್ ವರ್ಷನ್. ಇದು ಈ ಲೈನ್ ಅಲ್ಲಿ ಏನದಾವ ಸಬ್ಜೆಕ್ಟ್ ವರ್ಷನ್ ಅದಾವ. ಇಲ್ಲಿ ಏನ್ ಮಾಡಾಕತ್ತೆ ಅಲ್ಲ, 2ನೇ ಲೈನ್ದಾಗ ಡೌನ್ಲೋಡ್ ಕ್ವಶನ್ಸ್ ಪೇಪರ್ ಅಂತ ಅದಾವ ಇವು. ಇಲ್ಲಿ 3ನೇ ಲೈನ್ದಾಗ ಏನದಾವ ಅಂದ್ರ ಡೌನ್ಲೋಡ್ ಮಾಡೆಲ್ ಕೀ ಆನ್ಸರ್ ಅಂತ ಇದಾವೆ. ಓಕೆ, ಮೊದಲನೇದಾಗಿ ನೋಡೋಣ ಕನ್ನಡದ. ನೋಡ್ರಿ, ಆಯ್ತಾ, ಡೌನ್ಲೋಡ್ ಐತಿ ಇದು. ಹಾಗ ಬಂದು ನಿಮ್ಗೆ ಆ ಕ್ವಶನ್ಸ್ ಪೇಪರ್ ಅನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಹಾಕಿ ಕೊಟ್ಟಿದ್ರ ಅಂತ. ಓಕೆ, ನೋಡ್ರಿ, ಪ್ರಶ್ನೆ ಏನಿದೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ 1 ಸಿರಿಗನ್ನಡದು. ಓಕೆ, ನೋಡ್ರಿ, ಇಲ್ಲಿ ಏನೈತಿ, ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳು ಇವದಾವ. ಯಾವದಾವ? A ಅನುನಾಸಿಕಗಳದಾವ, B ಮಹಾಪ್ರಾಣಾಕ್ಷರಗಳದಾವ, C ಅಲ್ಪ ಪ್ರಾಣಾಕ್ಷರಗಳದಾವ, D ಯೋಗವಾಹಗಳದಾವ. ಯಾವ್ದದಾವ? ಓಕೆನಾ, ಇಲ್ಲಿ ಕೊಟ್ಟೆ ಬಿಟ್ಟಿದ್ದಾರೆ ನೋಡ್ರಿ. ಮಾಡೆಲ್ ಕೀ ಆನ್ಸರ್ ನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಉತ್ತರ ಯಾವ್ದಿದೆ? ಅನುನಾಸಿಕಗಳು ಅಂತಿದಾವೆ. ಇದು ವರ್ಗೀಯ ವ್ಯಂಜನದ 5ನೇ ಅಕ್ಷರಗಳು ಯಾವದಾವ ಅಂದ್ರ ಅನುನಾಸಿಕಗಳದಾವ. ಯಾವ್ಯಾವದಾವ ಗೊತ್ತಿದಾವಿಲ್ವಾ ನಿಮ್ಗ? ಮುಂದಿನ ಇದರೊಳಗ ನಾ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಕೂಡ ಬಿಡಿಸೀನಿ. ಅದು ಮುಂದಿನ ವಿಡಿಯೋದಲ್ಲಿ ನೋಡೋಣಂತ. ಓಕೆ, ಇಲ್ಲಿ ಅದಾವೆಲ್ಲ ನಿಮ್ಗೆ. 2ನೇದೇನೈತಿ, ಮಾಂತಂತು ಪದವು ಈ ಸಂಧಿಗೆ ಸೇರಿದೆ. ಯಾವ ಸಂಧಿ ಐತಿ? ಇಲ್ಲಿ ಲೋಪ ಸಂಧಿ ಐತಿ. ಓಕೆನಾ, ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ದ ಒಂದು ಮಾದರಿ ಕೀ ಆನ್ಸರ್ಗಳನ್ನು ಕೂಡ ನಾವು ಇಲ್ಲಿ ಡೌನ್ಲೋಡ್ ಮಾಡಬಹುದು. ಈಗ ಏನ್ ಮಾಡೋಣ ಅಂದ್ರ ಇವೆಲ್ಲ ಡೌನ್ಲೋಡ್ ಮಾಡ್ತೀರಿ. ಮಾಡಿದಾಗ ಏನ್ ಮಾಡ್ಬೇಕಂದ್ರ ಮನ್ಯಾಗ ಹಿರಿಯರು ಇರ್ತಾರ, ನಿಮ್ಮ ಪಾಲಕರ ತಂದೆ ಆಗ್ಲಿ, ತಾಯಿ ಆಗ್ಲಿ, ಅಣ್ಣ ಆಗ್ಲಿ, ಅಕ್ಕ ಆಗ್ಲಿ, ಇಲ್ಲ ಕಾಕ ಆಗ್ಲಿ, ಇವರೆಲ್ಲ ಇರ್ತಾರ ಮನ್ಯಾಗ. ಇವ್ರಿಗೆ ಏನ್ ಮಾಡ್ರಿ, ಹೇಳ್ರಿ ನಮ್ಗೆ ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ತಂದು ಕೊಡ್ರಿ. ಆಮೇಲೆ ಆನ್ಸರ್ ಸೀಟ್ಗಳನ್ನು ಕೂಡ ಡೌನ್ಲೋಡ್ ಮಾಡತ್ ಹೇಳ್ರಿ. ಅದಕ್ಕಂದ್ರ ಮನ್ಯಾಗ ಏನ್ ಮಾಡ್ರಿ, ನೀವೆಲ್ಲರೂ ಕೂಡ ಒಂದು ಓಣ್ಯಾಗ 4-5 ಜನ ಇರ್ತೀರಿ. ನೀವು SSLC ವಿದ್ಯಾರ್ಥಿಗಳಾಗಿ ನೀವು ಒಂದೊಂದು ಓಣ್ಯಾಗ ಇರ್ತೀರಿ. ನೀವೇನ್ ಮಾಡ್ರಿ, ಒಬ್ರು ಮನ್ಯಾಗ ಹೋಗಿ ಎಕ್ಸಾಮ್ ಹೆಂಗ್ ನಡೀತಾವಲ್ಲ ಅದೇ ರೀತಿಯಾಗಿ ಎಕ್ಸಾಮ್ ಅನ್ನ ನೀವು ಆ ಮನೆಯಲ್ಲಿ ಕಂಡಕ್ಟ್ ಮಾಡಿ. ನೀವೇ ಮಾಡೋದು. ಇಲ್ಲ ಅಂದ್ರೆ ಓನ್ಯಾಗ ಕೆಲವೊಬ್ರು ಇರ್ತಾರ, ಡಿಗ್ರಿ ಮಾಡಿದವರು, ಇಲ್ಲ B.Ed ಮಾಡಿದವರು, ಟೀಚರ್ಸ್ಗಳು ಇರ್ತಾರೆ. ಅವ್ರಿಗೆ ಹೇಳುದು, ನಮ್ಗೆ ಒಂದು ಎಕ್ಸಾಮ್ ತಗೋರಿ, ನಾವು ಪ್ರಿಪೇರ್ ಆಗಬೇಕಾಗಿತ್ತು ಎಕ್ಸಾಮ್. ಇನ್ನ 24 ದಿನ ಉಳ್ದಾವ್. ನಾವು ಈ ಸಲ ಎಕ್ಸಾಮಲ್ಲಿ ಬಹಳಷ್ಟು ಅಂಕಗಳನ್ನು ತಗೊಂಡು ತೇರ್ಗಡೆ ಆಗಬೇಕು ಅಂತ ನಿಮ್ಮ ಕಡೆ ಇದ್ರೆ ನೀವು ಈ ರೀತಿಯಾಗಿ ಮಾಡ್ಬೋದು. ಓಕೆ, ಇಲ್ಲಿ ಮಾಡೆಲ್ ಕ್ವಶನ್ಸ್ ಪೇಪರ್ದು ಏನದಾವ ಕೀ ಆನ್ಸರ್ ಅದಾವ. ಇಲ್ಲಿ ಡೌನ್ಲೋಡ್ ಇಲ್ಲಿ ಮಾಡಬಹುದು. ಇದು ಕ್ವಶನ್ಸ್ ಪೇಪರ್. ಓಕೆ, ಮಾಡ್ತಿರಲ್ಲ? ಓಕೆ, ನಿಮ್ಮ UK ಟೀಚರ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನೋಡ್ರಿ, ಈ ಚಾನಲನ್ನು ಬೆಳೆಸ್ರಿ. ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋ ಲಿಂಕನ್ನು ಕೂಡ ಕಳಿಸ್ರಿ. ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಬಾಯ್.